ಮಕ್ಕಳಲ್ಲಿ ಜಾಸ್ತಿ ಕನ್ನಡಕ ಸ್ಟಾರ್ಟ್ ಆಗ್ತಾ ಇರೋದೇ ಮೊಬೈಲ್ ನೋಡ್ಬಿಟ್ಟು. ಹಾಗೇನೆ ಆ ಮೊಬೈಲ್ ರೇಡಿಯೇಷನ್ಸ್ ಇಂದ ಸ್ಕಿನ್ ಕೂಡ ಹಾಳಾಗುತ್ತೆ. ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಸರ್ಕ್ಯಾಡಿಯಂ ರಿದಮ್ ಅಂತ ಇರುತ್ತೆ ಬಾಡಿಲಿ, ಅದೇ ಏರ್ಪೇರ್ ಆಗುತ್ತೆ. ನಿದ್ದೆ ಅಂತ ಅಂದ್ರೆ ಈಗ ಒಂದು 2 ಅವರ್ಸ್ ಮಲ್ಕೊಳ್ಳೋದು, ಆಮೇಲೆ ಇನ್ನೊಂದು 2 ಅವರ್ಸ್ ಮಲ್ಕೊಳ್ಳೋದು, ಅದಕ್ಕೆ ನಿದ್ದೆ ಆಕ್ಚುಲಿ ಅಲ್ಲ. ಕಂಟಿನ್ಯೂ ಆಗಿ ಡಿಸ್ಟರ್ಬ್ ಇಲ್ಲದೆ ಮಲ್ಕೊಳ್ಳೋದು. ರೆಡಿಮೇಡ್ ಜ್ಯೂಸ್ ಅಂತೂ ಕುಡಿಲೇಬಾರ್ದು ಬಿಡಿ, ಅದರಲ್ಲಿ ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ. ಆ ಶುಗರ್ ಇಂದ ಅಂತೂ ಏನ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತು. ಏಜ್ ಆಗ್ತಿರೋದಾಗಿರ್ಬೋದು, ಕೊಲೆಸ್ಟ್ರಾಲ್ ಬರೋದಾಗಿರ್ಬೋದು, ಬಾಡಿದು ಫಂಕ್ಷನ್ಗೆ ಶುಗರ್ ಅಷ್ಟು ಒಳ್ಳೇದೇ ಅಲ್ಲ. ನಾನು ರೀಸೆಂಟಾಗಿ ಒಂದು HIV ಬಗ್ಗೆ ವಿಡಿಯೋ ಮಾಡಿದ್ದೆ. ಅದ್ರಲ್ಲಿ ತುಂಬಾ ಕ್ವಶನ್ಸ್ ಬಂದಿತ್ತು ಕೂಡ. HIV ಅಂದ್ರೆ ಅದು ಒಂದು ವೈರಸ್, ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ಬೋದು, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇರ್ಬೋದು. ಹಾಗೇನೆ ಒಬ್ರಿಗೆ ಯೂಸ್ ಮಾಡಿರೋ ಸೂಜಿ ಇನ್ನೊಬ್ರಿಗೆ ಯೂಸ್ ಮಾಡಿದ್ರು ಬರುತ್ತೆ. ಶುಗರ್ ಅಂದ್ರೆ ಬರೀ ಕಾಫಿ, ಟೀ ಅಥವಾ ಅದಕ್ಕೆ ಹಾಕೋ ಸಕ್ಕರೆ, ಬೆಲ್ಲದಿಂದ ಬರುತ್ತೆ ಅಂತ ಆತರ ಅನ್ಕೊಂಡ್ಬಿಟ್ಟಿದ್ದಾರೆ. ಶುಗರ್ ಅನ್ನೋದು ಫ್ರೂಟ್ಸ್ ಅಲ್ಲಿ ಇರುತ್ತೆ, ಮೈದಾದಲ್ಲಿರುತ್ತೆ. ಮೆಂಟಲ್ ಸ್ಟ್ರೆಸ್ ಅಥವಾ ತುಂಬಾ ಸ್ಟ್ರೆಸ್ ತಗೊಳ್ಳೋದು, ಟೆನ್ಷನ್ ತಗೊಳ್ಳೋದು, ಇದರಿಂದ ಕೂಡ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಸಣ್ಣ ಸಣ್ಣ ಹುಡುಗರಿಗೂ ಕೂಡ ಬಿಳಿ ಕೂದಲು ಬರ್ತಾ ಇದೆ. ಅದು ಏನಕ್ಕೆ ಬರುತ್ತೆ, ಮತ್ತೆ ಅದನ್ನ ಕಿತ್ತರೆ ಹೆಚ್ಚಾಗುತ್ತಾ ಅಥವಾ ಏನು? ಅದನ್ನ ಕಿತ್ತಿದ್ರೆ ಮತ್ತೆ ಬರಲ್ಲ. ಬಿಳಿ ಕೂದಲು ಬೇಗ ಬರೋದು ಸ್ವಲ್ಪ ಹೀಟ್ ಬಾಡಿ ಇರೋರಿಗೆ, ಪಿತ್ತ ಪ್ರಕೃತಿ ಅಂತ ಹೇಳ್ತೀವಿ, ಆ ತರ ಇರೋರಿಗೆ ಬೇಗ ಬರುತ್ತೆ. ಗೀಜರ್ ಸ್ನಾನ ಮಾಡಿ ಡ್ಯಾಂಡ್ರಫ್ ಜಾಸ್ತಿ ಬರುತ್ತೆ, ಅದು ನಿಜವಾಗ್ಲೂ ಹೌದಾ ಅಥವಾ ನಿಜವಾಗ್ಲೂ ಬರುತ್ತಾ? ಅದು ಹಾರ್ಡ್ ವಾಟರ್ ಇಂದ ಏನಾಗುತ್ತೆ, ಹೇರ್ ರೂಟ್ಸ್ ವೀಕ್ ಆಗುತ್ತೆ, ಅದರಿಂದ ಕೂದಲು ಲಾಸ್ ಆಗೋದು ಆಗುತ್ತೆ. ಸಾಮಾನ್ಯ ಜನರ ಅಸಾಮಾನ್ಯ ಮಾತುಕತೆಗೆ ಸ್ವಾಗತ. ನಮ್ಮ ಕಡೆ ಒಂದು ಮಾತಿದೆ, ವೈದ್ಯೋ ನಾರಾಯಣ ಹರಿ, ಅಂದ್ರೆ ವೈದ್ಯರನ್ನ ದೇವರ ರೂಪದಲ್ಲಿ ನೋಡುವಂತ ಒಂದು ಪದ್ಧತಿ. ಆ ಕಲೆಯನ್ನು ಕಲಿತಂತ ಒಬ್ರು ಫ್ಯಾಮಿಲಿ ಫಿಸಿಷಿಯನ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ, ಆರೋಗ್ಯದ ಸಲಹೆಗಳನ್ನ ಪಡ್ಕೊಳ್ಳೋಣ ಅವ್ರ ಜೊತೆ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಪರಿಚಯ ಹೇಳ್ಬೋದಾ? ನನ್ನ ಹೆಸರು ಡಾಕ್ಟರ್ ಸುಕನ್ಯಾ ಅಂತ. ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ. ತುಂಬಾ ಜನ ನೋಡಿದ್ವಿ, ಅಂದ್ರೆ ಎಲ್ಲರ ಬಾಡಿಲೂ ಏನಾದ್ರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ. ಹೌದು. ಈಗ ಅತಿಯಾಗಿ ಇರುವಂತಹ ಕಾಯಿಲೆ ಯಾವುದು, ಮತ್ತೆ ಯಾವ ರೀತಿ ಎಷ್ಟು ಬೇಗ ಹರಡ್ತಾ ಇದೆ ಕಾಯಿಲೆಗಳು? ಈಗ ಏನಾಗುತ್ತೆ ಅಂದ್ರೆ ಸರ್, ಪರ್ಟಿಕ್ಯುಲರ್ ಆಗಿ ಒಂದೇ ಕಾಯಿಲೆ ಅಂತ ನಾವು ತಗೊಳಕ್ ಆಗಲ್ಲ. ಸ್ಟ್ರೆಸ್ ಇಂದ ಸುಮಾರು ಕಾಯಿಲೆ ಬರ್ತಾ ಇದೆ, ಪ್ರಾಪರ್ ನಿದ್ದೆ ಇಲ್ದಿರೋದ್ರಿಂದ ಬರ್ತಾ ಇದೆ, ಹಾಗೇನೆ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆ. ಮೊದ್ಲಿನ ತರ ಲೈಫ್ ಸ್ಟೈಲ್ ಇಲ್ಲ, ನೈಟ್ ಶಿಫ್ಟ್ ಇರುತ್ತೆ, ಟ್ರಾಫಿಕಲ್ಲಿ ಓಡಾಡಬೇಕು, ಅದರಿಂದ ಬರೋ ಕಾಯಿಲೆಗಳು ಬೇರೆ ಆಗಿರ್ಬೋದು. ಆಮೇಲೆ ಫುಡ್ ಹ್ಯಾಬಿಟ್ಸ್ ಇಂದ ಬರುವಂಥ ಕಾಯಿಲೆಗಳು ಬೇರೆ ಆಗಿರ್ಬೋದು. ಒಮ್ಮೊಮ್ಮೆ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದಾಗ ಈ ವೈರಸ್ಗಳು, ಈ ಕೊರೋನಾ ಬಂತು ಸ್ವಲ್ಪ ದಿನದಿಂದ, ಆ ಥರ ವೈಡ್ ಸ್ಪ್ರೆಡ್ ಆಗಿ ಬರುವಂಥ ರೋಗಗಳು ಒಮ್ಮೊಮ್ಮೆ ಬಂದ್ಬಿಡುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದೇ ಸ್ಪ್ರೆಡ್ ಆಗ್ತಾ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ಲೈಫ್ ಸ್ಟೈಲ್ ಡಿಸೀಸಸ್ಸು ತುಂಬ ಆಗ್ತಿದೆ ಅಂತ ಹೇಳ್ಬೋದು. ಸದ್ಯದಲ್ಲಿ ನೋಡೋದಾದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, BP ಕೇಸಸ್ ಜಾಸ್ತಿ ಆಗ್ತಾ ಇದೆ, ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಮತ್ತು ಯಂಗ್ ಪೀಪಲಲ್ಲಿ ಜಾಸ್ತಿ ಆಗ್ತಾ ಇರೋದು ಅಂತ ಹೇಳೋಕೆ ಹೋದರೆ, ನಿದ್ದೆ ಸರಿ ಇಲ್ಲದೆ, ಸ್ಟ್ರೆಸ್ಸಿಂದ, ಮೈಂಡ್ ಸೆಟ್ ಸರಿ ಇಲ್ಲದೆ, ಸ್ವಲ್ಪ ಸೈಕಾಲಜಿಕಲ್ ಇಶ್ಯೂಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಈಗ ಲೇಡೀಸಲ್ಲಿ ನೋಡೋದಿದ್ರೆ PCOD, ಇರ್ರೆಗ್ಯುಲರ್ ಪೀರಿಯಡ್ಸು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಮಲ್ಲಿ ಬರೋದಾದರೆ, ನಾವು ಜಾಸ್ತಿ ಹೇಳೋದಾದರೆ ಸ್ಕಿನ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದೀವಿ, ಬಿಕಾಸ್ ಆಫ್ ಜಂಕ್ ಫುಡ್ ಅಷ್ಟೇನೆ. ಔಟ್ಸೈಡ್ ಫುಡ್ಡೇ ಜಾಸ್ತಿ ಆಗಿದೆ ಮನೆ ಫುಡ್ಗಿಂತ. ಪ್ರಾಪರ್ ಡಯಟ್ ಇಲ್ಲ, ಪ್ರಾಪರ್ ನಾಲೆಡ್ಜ್ ಅಥವಾ ನ್ಯೂಟ್ರಿಷಿಯಸ್ ಫುಡ್ ಇಲ್ಲ, ಇದರಿಂದ ಆಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಈಗ ನೀವು ಹೇಳಿದ್ರಿ ಇಷ್ಟು ಕಾಯಿಲೆ ಇದೆ ಅಂತ, ಅಂದ್ರೆ ಈ ಕಾಯಿಲೆಯನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು? ಗುಡ್ ಕ್ವಶನ್. ಫಸ್ಟು ನಮ್ಮ ಜನರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಮೊದಲೆಲ್ಲ ಬೇಗ ಬಿತ್ತಿದ್ರು, ಕರೆಕ್ಟ್ ಟೈಮಿಂಗ್ ಮಲ್ಕೋತಿದ್ರು, ಈಗೆಲ್ಲ ಹಾಗೆ ಆಗ್ತಾ ಇಲ್ಲ. ಬಟ್ ಅದನ್ನ ನಾವು ಜನರ ಮೇಲೆ ಬ್ಲೇಮ್ ಮಾಡೋಕ್ಕೂ ಆಗಲ್ಲ, ವರ್ಕ್ ಶೆಡ್ಯೂಲ್ ಆ ಥರ ಆಗಿದೆ. IT ಎಂಪ್ಲಾಯೀಸ್ ಅಂದರೆ ನೈಟ್ ಜಾಬ್ ಮಾಡಲೇಬೇಕು, ಅವ್ರವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ ಶೆಡ್ಯೂಲ್ ಇರುತ್ತೆ. ಬಟ್ ಇರೋದ್ರಲ್ಲಿ ವರ್ಕ್ ಲೈಫ್ನು ಬ್ಯಾಲೆನ್ಸ್ ಮಾಡಿಕೊಂಡು ಪರ್ಸ್ನಲ್ ಲೈಫ್ ಅಂದರೆ ನಿದ್ದೆ ಆಗಿರ್ಬೋದು, ಊಟಕ್ಕಾಗಿರ್ಬೋದು, ಅದಕ್ಕೂ ಟೈಮ್ ಕೊಡೋದು ಒಳ್ಳೆಯದು. ಆಮೇಲೆ ಹೊರಗಡೆ ತಿನ್ನಬೇಕು, ಕೆಲವೊಬ್ರಿಗೆ ಅನಿವಾರ್ಯ ಇರುತ್ತೆ, ಮನೆಯಿಂದ ದೂರ ಇರ್ತಾರೆ, ತಿನ್ನೋಕ್ಕಾಗಲ್ಲ, ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಎಕ್ಸಾಂಪಲ್ ಬ್ಯಾಚುಲರ್ ಹುಡುಗರು, ಆ ಥರ ಔಟ್ಸೈಡ್ ತಿನ್ನೋದಿದ್ರು ಸ್ವಲ್ಪ ಹೆಲ್ದಿ ವರ್ಷನ್ ತಿನ್ನಿ, ಹೊರಗಡೆನೂ ಮುದ್ದೆ ಊಟ ಎಲ್ಲ ಸಿಕ್ಕೇ ಸಿಗುತ್ತೆ, ಆ ಥರದನ್ನು ತಿನ್ನಿ. ಹಣ್ಣುಗಳನ್ನ ತಿನ್ನಿ, ತರಕಾರಿಗಳನ್ನ ತಿನ್ನಿ, ಪ್ರಾಪರ್ ಸ್ಲೀಪ್ ಇರಲಿ. ಮೊಬೈಲ್ ಈಗಿನ ಕಾಲದಲ್ಲಿ ತುಂಬ ಯೂಸ್ ಆಗಿದೆ, ಲೇಟ್ ನೈಟ್ ಮೊಬೈಲ್ನ ಕಮ್ಮಿ ಮಾಡಿ. ಆವಾಗ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಬೋದು ಅಥವಾ ಕಡಿಮೆ ಮಾಡ್ತಾ ಹೋಗ್ಬೋದು. ಆಲ್ಮೋಸ್ಟ್ ಈಗ ಹಣ್ಣು ಬೆಳಿಬೇಕು ಅಂದ್ರೆ ಕೆಮಿಕಲ್ ಯೂಸ್ ಮಾಡೇ ಮಾಡ್ತಾರೆ, ಅದ್ರಲ್ಲಿ ಕೂಡ ನಿಮಗೆ ರೋಗ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಖಂಡಿತ. ಕೆಲವೊಬ್ರು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ, ಏನಾದ್ರು ಸಣ್ಣ ಪುಟ್ಟ ರೋಗ ಬಂದ್ಬಿಟ್ರೆ ಮನೆಯಲ್ಲೇ ಏನಾದ್ರು ಚಿಕಿತ್ಸೆ ಮಾಡ್ಕೊಳ್ತಾರೆ. ಅಂದ್ರೆ ಈಗ ಎಷ್ಟು ದಿನಕ್ಕೊಮ್ಮೆ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಹೆಲ್ತ್ ಚೆಕಪ್ ಮಾಡಿಸ್ಬೇಕು? ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಮನೆಯಲ್ಲಿ ಮನೆ ಮದ್ದು ಬೇಸಿಕ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೆ ಅಂತ ಹೇಳಕ್ಕಾಗಲ್ಲ. ಅದು ಹಿಂದಿನ ಕಾಲದಿಂದ ಬಂದಿದೆ, ಕೆಲವೊಬ್ರಿಗೆ ಅದು ಸೆಟ್ ಆಗುತ್ತೆ. ಆದ್ರೆ ನಮ್ಗೆ ಯಾವ ತರ ಸಿವಿಯಾರಿಟಿ ಇದೆ ಅಂತ ನೋಡ್ಕೊಬೇಕು. ಈಗ ಏನಾಗುತ್ತೆ ಅಂದ್ರೆ, ಏನೋ ಒಂದು ಲೈಟ್ ಆಗಿ ಜ್ವರ ಬಂದಿದೆ ಅಂದ್ರೆ ನೀವು ಮನೆಯಲ್ಲೇ ಏನೋ ಒಂದು ಕಷಾಯ ಮಾಡ್ಕೊಂಡು ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ನ ತಗೊಂಡು ಸಾಲ್ವ್
ಮಾಡ್ಕೊಬೋದು. ಅದು ಸಿವಿಯಾರಿಟಿ ಆಗ್ತಿದೆ ಅಂದಾಗ ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ಆ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ಆ 100% ಮನೆಮದ್ದು ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, 100% ಮಾಡಬೇಡಿ ಅಂತಾನೂ ಹೇಳಕ್ಕಾಗಲ್ಲ. ರೆಗ್ಯುಲರ್ ಹೆಲ್ತ್ ಚೆಕಪ್ ಅಂತ ಅಂದರೆ ವರ್ಷಕ್ಕೊಂದ್ಸತಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಈಗ ಎಲ್ಲರಿಗೂ ಅವ್ರದ್ದೇ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಇದ್ದೇ ಇರ್ತಾರೆ. ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ವರ್ಷನೇ ಕಾಯಬೇಕು ಅಂತ ಇಲ್ಲ. ನಿಮ್ಗೆ ಏನಾದರೂ ನಿಮ್ಮ ಬಾಡಿಲಿ ಅಥವಾ ನಿಮ್ಮ ಹೆಲ್ತಲ್ಲಿ ಸ್ವಲ್ಪ ಏರುಪೇರು ಅಂತ ಅಂದರೆ ಅವಾಗ ನೀವು ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಹೋದಾಗ ಅವರು ಬೇಸಿಕ್ ಚೆಕಪ್ಸ್ ಏನೇನಿರುತ್ತೆ ಅದನ್ನು ಮಾಡ್ತಾರೆ. ಅದನ್ನು ಮಾಡಿಬಿಟ್ಟು ಅವ್ರು ನಿಮ್ಗೆ ಸಜೆಷನ್ ಕೊಡ್ತಾರಲ್ಲ, ಅದನ್ನು ನೀವು ಫಾಲೋ ಮಾಡ್ಕೊಬೋದು. ಈಗೆಲ್ಲ ಹೇಗಾಗಿದೆ ಅಂದರೆ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿರೋದ್ರಿಂದ, ಒಬೆಸಿಟಿ ಜಾಸ್ತಿ ಆಗಿರೋದ್ರಿಂದ, ಹೆಣ್ಮಕ್ಳಲ್ಲಿ PCOD ಆ ಥರ ಆಗಲೇ ಹೇಳ್ದಾಗೆ ನೀವು ರೆಗ್ಯುಲರ್ ಚೆಕಪ್ ಅಂದರೆ ಕೊಲೆಸ್ಟ್ರಾಲ್ ಚೆಕಪ್ಸ್ನ, BP ಚೆಕಪ್ಸ್ನ, ಶುಗರ್ ಚೆಕಪ್ನ ಅವಾಗ ಮಾಡಿಸ್ಕೋತಾ ಇರೋದು ಒಳ್ಳೆಯದು. ಅಟ್ಲೀಸ್ಟ್ 6 months ಒನ್ಸ್, ಇಯರ್ಲಿ ಒನ್ಸ್ ಮಾಡಿಸ್ಕೋತಾ ಇದ್ದರೆ ತುಂಬ ಒಳ್ಳೆಯದು. ನಿಮ್ಮ ಬಾಡಿಲಿ ಏನಾದರೂ ವೇರಿಯೇಷನ್ ಆಗ್ತಿದೆ ಅಂತಂದರೆ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದನ್ನು ರೆಗ್ಯುಲರ್ ಚೆಕಪ್ಗೆ ಕಾಯೋದು ಬೇಡ, ಆ ಟೈಮಲ್ಲೇ ಟ್ರೀಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ನಾರ್ಮಲ್ ಆಗಿ ಎಲ್ಲರಿಗೂ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಈಗ ಎಲ್ಲ ಕಾಯಿಲೆಗೂ ನಿಮ್ಮ ಹತ್ರ ಡಾಕ್ಟರ್ ಹತ್ರ ಬರಲೇಬೇಕಾ, ಅಥವಾ ಏನಾದರೂ ಮನೆಯಲ್ಲೇ ಚೆಕಪ್ ಸರಿ ಮಾಡ್ಕೋಬೋದಂತ ಕಾಯಿಲೆಗಳು ಯಾವುದಾದ್ರೂ ಇದೆಯಾ? ಅದನ್ನು ಜನರಲೈಸ್ಡ್ ಆಗಿ ಹೇಳೋಕ್ಕಾಗಲ್ಲ. ನಾನು ಆವಾಗಲೇ ಹೇಳ್ದಂಗೆ, ಈಗ ಶೀತ ಕೆಮ್ಮು ಆದರೆ ಮನೆ ಮದ್ದುಗಳನ್ನ ಅಜ್ಜಿಯರು ಮಾಡ್ತಿದ್ರು ಮೊದಲು. ಈಗೂ ನಾವು ಕೆಲವೊಂದು ಮಾಡ್ತೀವಿ. ಕೆಲವೊಂದು ಕಷಾಯಗಳನ್ನ ಮಾಡ್ಕೊಂಡು ಕುಡಿತೀವಿ. ಕೆಲವೊಂದು ಈಗ ದೊಡ್ಡ ಪತ್ರೆ ಅಂತೆಲ್ಲ ಹೇಳ್ತೀವಿ, ಅದರ ರಸ ತೊಗೊಂಡು ಕುಡಿದ್ರೆ ಕೆಮ್ಮು ನೆಗಡಿ ಇದ್ದಾಗ ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ನಾವು ಇದನ್ನು ಜನರಲೈಸ್ಡ್ ಆಗಿ ಹೇಳೋಕ್ಕಾಗಲ್ಲ, ಇದಕ್ಕೆ ಬರಬೇಕು ಇದಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು. ಬೆಟರ್ ಈಗಿನ ಕಂಡೀಷನ್ಸಲ್ಲಿ ಒಮ್ಮೆ ಡಾಕ್ಟರ್ ವಿಸಿಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಡಾಕ್ಟರ್ನ ವಿಸಿಟ್ ಮಾಡಿ. ನೀವು ಮುಂಚೆ ಹೇಳಿದ್ರಿ ಎಂತ ನಿದ್ದೆ ಮಾಡೋದ್ರಿಂದ ತುಂಬ ಹೆಲ್ತ್ ಪ್ರಾಬ್ಲಮ್ಗಳೆಲ್ಲ ಬರ್ತಾ ಇದೆ ಅಂತ. ಈಗಿನ ಟೈಮಲ್ಲಿ ಏನಂದರೆ ಎಲ್ಲರೂ ಓವರ್ ಟೈಮ್ ಮಾಡ್ತಾರೆ. ನಿದ್ದೆ ಬಿಡೋದ್ರಿಂದ ಬರುವಂಥ ಕಾಯಿಲೆಗಳು ಯಾವ್ದ್ಯಾವ್ದಿದೆ? ಆ್ಯಕ್ಚುಲಿ ಫಸ್ಟು ನಿದ್ದೆ ಸರಿಯಾಗಿಲ್ಲ ಅಂದರೆ ಸರ್ಕ್ಯಾಡಿಯಂ ರಿದಮ್ ಅಂತ ಇರುತ್ತೆ ಬಾಡಿಲಿ, ಅದೇ ಏರ್ಪೇರ್ ಆಗುತ್ತೆ. ಬಟ್ ನಾನು ಇನ್ನೂ ಒಂದು ಮಾತು ಹೇಳಿದೆ, ಇದು ಆ್ಯಕ್ಚುಲಿ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಅವರ್ ಲೈಫ್ ಆಗಿಬಿಟ್ಟಿದೆ. ಎಲ್ಲ ಶಿಫ್ಟನ್ನು ಮಾಡಲೇಬೇಕು ಹೌದು. ಬ್ರೆಡ್ ಆ್ಯಂಡ್ ಬಟರ್ಗಾಗಿ ಅಂತಲೂ ಹೇಳ್ಬೋದು. ಆವಾಗ ನಾವು ಏನು ಮಾಡಬೇಕು, ಕಾಂಪನ್ಸೇಟ್ ಮಾಡ್ಕೊಬೇಕು. ಅಟ್ಲೀಸ್ಟ್ ಈಗ ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಅವ್ರಿಗೆ ನೈಟಲ್ಲಿ ನಿದ್ದೆ ಆಗಿರಲ್ಲ ಅಂತಂದರೆ ಮಾರ್ನಿಂಗು ಅವರಿಗೆ ಒಂದು ಪೀಸ್ಫುಲ್ ಆಗಿರೋ ರೂಮಲ್ಲಿ ಸ್ವಲ್ಪ ಕರ್ಟನೆಲ್ಲ ಹಾಕ್ಕೊಂಡು ಕತ್ಲೆ ಮಾಡಿಕೊಂಡು ಆವಾಗ ಮಲ್ಕೊಬೇಕು. ಇನ್ನೊಂದು ನಿದ್ದೆ ಅಂತ ಅಂದರೆ ಈಗ ಒಂದು 2 hours ಮಲ್ಕೊಳ್ಳೋದು, ಆಮೇಲೆ ಇನ್ನೊಂದು 2 hours ಮಲ್ಕೊಳ್ಳೋದು, ಅದಕ್ಕೆ ನಿದ್ದೆ ಆ್ಯಕ್ಚುಲಿ ಅಲ್ಲ. ಕಂಟಿನ್ಯೂ ಆಗಿ ಡಿಸ್ಟರ್ಬ್ ಇಲ್ಲದೆ ಮಲ್ಕೊಳ್ಳೋದು ಅದು ನಿದ್ದೆ. ಆವಾಗ ನಮ್ಮ ಬಾಡಿಲಿ ಏನಾಗುತ್ತೆ, ಅದು ಒಂದು ರಿಪೇರ್ ಟೈಮ್ ಅಂತ ಹೇಳ್ಬೋದು ಬಾಡಿಗೆ. ಆ ಟೈಮಲ್ಲಿ ನಮ್ಮ ಬಾಡಿ ಸೆಲ್ಲನ್ನು ರಿಪೇರ್ ಮಾಡುತ್ತೆ, ಬಾಡಿ ಮೆಕ್ಯಾನಿಸಮ್ಸ್ಗಳು ಚೆನ್ನಾಗಿರುತ್ತೆ. ಒಂದು ರೆಸ್ಟ್ ಬೇಕು ಬಾಡಿಗೆ. ಯಾವ ಮಿಷಿನ್ ಆದರೂ ಎಷ್ಟು ಟೈಮ್ ಅಂತ ವರ್ಕ್ ಮಾಡೋಕ್ಕಾಗತ್ತೆ ಅಲ್ವಾ, ಆ ಥರ. ಇದರಿಂದ ಏನು ಬರ್ಬೋದು ಪ್ರಾಬ್ಲಮ್ಸ್ ಅಂದರೆ, ಈಗ ಯೂತ್ಸಲ್ಲಿ ಅಂದರೆ ಡಾರ್ಕ್ ಸರ್ಕಲ್ಸ್ ಆಗ್ಬೋದು, ಎಕ್ಸ್ಟರ್ನಲ್ಲಿಂದ ನೋಡೋದಿದ್ರೆ ಮುಖ ಮಂಕಾಗೆ ಆಗತ್ತೆ, ಗೊತ್ತಾಗತ್ತೆ ನಿದ್ದೆ ಇಲ್ಲ ಅಂತ ಅಂದ್ಬಿಟ್ಟು. ಮುಖ ನೋಡಿದ್ರೆ ಹಿಂದೆ ಎಲ್ಲ ಹಿರಿಯರು ಹೇಳ್ತಿದ್ರು, ಏನೋ ನೀನು ನಿದ್ದೆ ಮಾಡಿಲ್ವಾ ಅಂತ ಅಂದ್ಬಿಟ್ಟು. ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಒಳಗಡೆಯಿಂದ ನೋಡಬೇಕು ಅಂದರೆ ಒಳಗಡೆ ಮೆಂಟಲ್ ಹೆಲ್ತ್ ಅಥವಾ ಇಂಟರ್ನಲ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ. ನಿದ್ದೆ ಸರಿಯಾಗದಿದ್ದವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಬೇಗ ಸಿಟ್ಟು ಬರುತ್ತೆ, ಡೈಜೆಷನ್ ಇಶ್ಯೂಸ್ ಇರುತ್ತೆ. ಇದನ್ನೆಲ್ಲ ಅವರೇ ಈ ಪಾಡ್ಕಾಸ್ಟ್ ನೋಡ್ತಾ ಇರೋರೇ ಅವರೇ ಫೀಲ್ ಮಾಡ್ತಾ ಇರ್ತಾರೆ, ಹೌದಲ್ವಾ ನನಗೂ ಹೀಗೆ ಆಗ್ತಾ ಇರುತ್ತೆ ಅಂತ. ಲೇಟರ್ ಸ್ಟೇಜಸ್ಸಲ್ಲಿ ಫುಡ್ ಸರಿಯಾಗಿರ್ದೇನೆ ಒಬೆಸಿಟಿ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಲೇಟರ್ ಸ್ಟೇಜಸ್ಸಲ್ಲಿ ಹೇಳ್ತಾ ಇರೋದು, ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ, BP ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಸ್ವಲ್ಪ ಇರೋದ್ರಲ್ಲೇ ಲೈಫ್ ಸ್ಟೈಲ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಈಗ ಎಷ್ಟು ಅವರ್ ಕಂಪಲ್ಸರಿಯಾಗಿ ನಿದ್ದೆ ಮಾಡಲೇಬೇಕು ನಾವು? ಆ್ಯಕ್ಚುಲಿ ಡಿಸ್ಟರ್ಬ್ ಇಲ್ಲದೆ ಅನ್ಡಿಸ್ಟರ್ಬ್ ಸ್ಲೀಪ್ ಅಂತ ಹೇಳ್ತೀವಿ, ಅದನ್ನ 8 hours ಆದರೂ ಮಾಡಲೇಬೇಕು. ಆಗಲ್ಲ ಅಂದರೆ ಅಟ್ಲೀಸ್ಟ್ 6 to 7 hours ಆದರೂ ಮಾಡಲೇಬೇಕು. ಜಾಸ್ತಿ ನಿದ್ದೆನೂ ಒಳ್ಳೇದಲ್ಲ ಹಾಗಂತ 10 hours 12 hours ಆ ಥರ ಎಲ್ಲ ನಿದ್ದೆ ಮಾಡೋದು ಒಳ್ಳೇದಲ್ಲ, ತುಂಬ ಕಮ್ಮಿ ಮಾಡೋದು ಒಳ್ಳೇದಲ್ಲ. ಆ ಥರ ಮಾಡಿದ್ರೆ ಏನು ರೋಗ ಬರುತ್ತೆ? ರೋಗ ಅಂತ ಹೇಳಕ್ಕಾಗಲ್ಲ ಎಕ್ಸಾಕ್ಟ್ ಆಗಿ. ತುಂಬಾ ಹೊತ್ತು ಮಲ್ಕೊಂಡಿದ್ರೆ ಏನಾಗುತ್ತೆ, ಸೋಮಾರಿತನ ಬಂದ್ಬಿಡುತ್ತೆ, ಲೇಸಿನೆಸ್ ಬರುತ್ತೆ, ಆಕ್ಟಿವ್ ಇರಲ್ಲ, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ತುಂಬಾ ನಿದ್ದೆ ಮಾಡಿದ್ರೆ ಕೆಲವೊಬ್ರಿಗೆ ಕಣ್ಣೂತ ಬಂದಿರುತ್ತೆ, ಜಾಸ್ತಿ ನಿದ್ದೆ ಮಾಡಿದ್ಯಾ ಅಂತಾನೂ ಕೇಳ್ತಾರೆ. ಇವೆಲ್ಲ ಬೇಸಿಕ್ ಆಗಿ ಹೇಳ್ಬೋದು. ಆಮೇಲೆ ಇನ್ನೊಬ್ರು ಈಗ ಯೋಗಿಗಳಿರ್ತಾರೆ, ತುಂಬಾ ಸ್ಟ್ರಿಕ್ಟ್ ಡಯಟ್ ಇದ್ದು ಈ ಯೋಗಿಗಳು ಅಂತೆಲ್ಲ ಹೇಳ್ತೀವಲ್ಲ, ಅವರಿಗೆಲ್ಲ ಒಂದು 4 to 5 hours ನಿದ್ದೆ ಸಾಕು. ಆ ಥರ ಆದಾಗ ಅವರಿಗೆ ಅಷ್ಟೇ ಸಾಕ ಅಂತ ಅನ್ಸುತ್ತೆ. ಬಟ್ ಅಂದ್ರೆ ಅವ್ರ ಬಾಡಿ ಅಷ್ಟು ರೆಡಿ ಆಗಿರುತ್ತೆ. ಸೊ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಡಾಟಾ ಕೊಡೋಕ್ಕಿಂತ 5 hours 6 hours 7 hours ನಿಮ್ಮ ಬಾಡಿಗೆ ಎಷ್ಟು ಬೇಕು, ನೀವು ಎದ್ದಾಗ ನಿಮ್ಗೆ ಲವಲವಿಕೆ ಇರಬೇಕು, ಎನರ್ಜೆಟಿಕ್ ಆಗಿರಬೇಕು, ಸುಸ್ತಾಗಬಾರ್ದು, ಅಯ್ಯೋ ಇನ್ನೂ ಮಲ್ಕೊಬೇಕಿತ್ತು ಅನ್ನೋ ಥರ ಫೀಲ್ ಆಗಬಾರ್ದು. ಸೊ ಅದು ನಿಮ್ಮ ಇಂಟರ್ನಲ್ ಇಂದ ಬಂದ್ರೆ ಒಬ್ಬೊಬ್ರು ಬಾಡಿಗೆ ಒಂದೊಂದು ಟೈಮಿಂಗ್ ಸೆಟ್ ಆಗುತ್ತೆ. ಅಂದ್ರೆ ಕೆಲವೊಬ್ಬರಿಗೆ ಮಲಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ, ನಿದ್ದೆನೇ ಬರಲ್ಲ. ಏನ್ ಪ್ರಾಬ್ಲಮ್ ಇರಬಹುದು? ಒಂದು ಮೊಬೈಲ್, ನೀವು ಮೊಬೈಲ್ ನೋಡ್ತಾನೆ ಇದ್ರೆ ನಿದ್ದೆ ಬರಲ್ಲ. ಅದರಿಂದ ಬ್ಲೂ ಲೈಟ್ ರೇಡಿಯೇಷನ್ಸ್ ಇರುತ್ತೆ, ಕಣ್ಣಿಗೂ ಎಫೆಕ್ಟ್ ಆಗುತ್ತೆ,
ಮಲ್ಕೊಳ್ಳೋಕ್ಕೂ ಮುಂಚೆ ಕತ್ಲಿರ್ಬೇಕು ನಮ್ಮ ಸುತ್ತ. ಅದು ನಮ್ಮ ಬಾಡಿ ಮೆಕ್ಯಾನಿಸಮ್ ಇರೋದೇ ಹಾಗೆ. ಕತ್ಲಾದಾಗ ನಮ್ಮ ಮೈಂಡ್ಗೆ ಸಿಗ್ನಲ್ಸ್ ಹೋಗುತ್ತೆ, ಕತ್ಲಾಗಿದೆ, ಬಾಡಿಗೆ ರೆಸ್ಟ್ ಬೇಕು, ಮಲ್ಕೊಬೇಕು ಅಂತ ಇರುತ್ತೆ. ನೀವು ಮೊಬೈಲ್ನೇ ನೋಡ್ತಾ ಇದ್ರೆ ಅಲ್ಲಿ ನಿದ್ದೆ ಬರಲ್ಲ. ಮೊಬೈಲ್ನ ಬಿಡಿ. ಆಮೇಲೆ ಊಟನ ಸ್ವಲ್ಪ ಲೇಟಾಗಿ ಮಾಡಬೇಕು. 2 to 3 ಅವರ್ಸ್ ಬಿಫೋರ್ ಮಲ್ಕೊಳ್ಳೋಕ್ಕಿಂತ 2 to 3 ಅವರ್ಸ್ ಬಿಫೋರನ್ನೇ ಊಟ ಮಾಡಿರಬೇಕು. ಹಾಗೇನೆ ಇನ್ನು ಹೇಳೋದಿದ್ರೆ ಏನು ಟೆನ್ಷನ್ಸ್ ಇರಬಾರ್ದು. ಏನೋ ಟೆನ್ಷನಲ್ಲಿ, ಸ್ಟ್ರೆಸ್ಸಲ್ಲಿ, ಯೋಚನೆಯಲ್ಲಿ, ನಾಳೆ ಬೆಳಗ್ಗೆ ಹಾಗೆ, ಇವತ್ತು ಹೀಗಾಯ್ತು, ಅವ್ರ ಜೊತೆ ಜಗಳ ಆಯ್ತು, ನಾಳೆ ಸಾಲ, ಅದು ಎಲ್ಲರ ಲೈಫಲ್ಲೂ ಇರೋದೇನೆ. ಈ ಥರದ್ದೆಲ್ಲ ಇರಬಾರ್ದು. ಕೂಲಾಗಿರಬೇಕು ಮೈಂಡು. ಕೂಲಾಗಿಟ್ಟು ಮೊಬೈಲ್ನ ಪಕ್ಕಕ್ಕಿಟ್ಟು ಸ್ವಲ್ಪ ಅಂದರೆ ನಮ್ಮನ್ನು ನಾವು ಅನಲೈಸ್ ಮಾಡಿಕೊಂಡು, ಅಥವಾ ದಿನದಲ್ಲಿ ಆಗಿರೋದನ್ನ ಯೋಚನೆ ಮಾಡೋದು ಅನ್ನೋದಕ್ಕಿಂತ ಏನು ಪಾಸಿಟಿವ್ ಆಯಿತು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಖುಷಿ ಮೂಡಿಂದ, ಒಳ್ಳೆ ಮೂಡಿಂದ ಮಲ್ಕೊಳ್ಳೋದು ಉತ್ತಮ. ಏನೇನು ಎಕ್ಸ್ಟ್ರಾ ಕಾಯಿಲೆಗಳು ಬರುತ್ತೆ ಇದು ಮೊಬೈಲ್ ಯೂಸ್ ಮಾಡೋದ್ರಿಂದ? ಮೊಬೈಲ್ ಯೂಸ್ ಮಾಡೋದ್ರಿಂದ ಅದು ಅಂದ್ರೆ ಈಗ ಅದ್ರಲ್ಲಿ ಏನೋ ರೇಡಿಯಸ್ ಇರುತ್ತೆ ಅಂದ್ರಲ್ವಾ, ಅದು ಏನಾದ್ರು ಹೆಲ್ತಿಗೆ ಎಫೆಕ್ಟ್ ಆಗುತ್ತಾ? ಹೌದು, ರೇಡಿಯೇಷನ್, ಬ್ಲೂ ಲೈಟ್ ರೇಡಿಯೇಷನ್ಸ್ ಎಲ್ಲ ಬರೋದ್ರಿಂದ ಮೊಬೈಲ್ ನೋಡಿದ್ರೆ ಕಣ್ಣು ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂದ್ರೆ ಈಗ ಅಂದ್ರೆ ನಾರ್ಮಲ್ ಆಗಿ ಏನಂದ್ರೆ ಈಗ ಫ್ಯಾಮಿಲೀಸ್ ಅಂದ್ರೆ ಹೇಳ್ತಾ ಇರ್ತಾರೆ, ನಮ್ಮ ಫ್ಯಾಮಿಲಿಲಿ ಮನೇಲಿ ಈ ತರ ಯೂಸ್ ಮಾಡಬೇಡಿ ಅಂದ್ರೆ ಅವರಿಗೆ ನಿಜವಾಗ್ಲೂ ಕಾರಣ ಗೊತ್ತಿರಲ್ಲ, ಸುಮ್ನೆ ಹೇಳ್ತಾ ಇರ್ತಾರೆ, ಅಥವಾ ನಿಜವಾಗ್ಲೂ ಹೌದಾ ಅಂತ? ಇಲ್ಲ, ನಿಜವಾಗ್ಲೂ ಹೌದು. ಆಕ್ಚುಲಿ ಎಷ್ಟೋ ನೋಡ್ಬೇಕಾದ್ರೆ ನಮ್ಮ ಯಂಗ್ ಪೀಪಲ್ಗಿಂತ ಓಲ್ಡ್ ಪೀಪಲ್ಗೆನೆ ಅವರಿಗೆ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲ ಅಂದ್ರೂ, ಬಟ್ ಅವ್ರು ಹೇಳೋದೆಲ್ಲ ನಿಜ ಆಗಿರುತ್ತೆ. ಕಣ್ಣಿಗಂತೂ ಎಫೆಕ್ಟ್ ಆಗೇ ಆಗುತ್ತೆ. ಈಗೆಲ್ಲ ಮಕ್ಕಳಲ್ಲಿ ಜಾಸ್ತಿ ಕನ್ನಡಕ ಸ್ಟಾರ್ಟ್ ಆಗ್ತಾ ಇರೋದೇ ಮೊಬೈಲ್ ನೋಡ್ಬಿಟ್ಟು. ಹಾಗೆಯೇ ಆ ಮೊಬೈಲ್ ರೇಡಿಯೇಷನ್ಸಿಂದ ಸ್ಕಿನ್ ಕೂಡ ಹಾಳಾಗುತ್ತೆ. ಆಯಿತಾ, ನಾವು ಈಗ ಹೇಳಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಸ್ಕಿನ್ಗೆ ಅಂತ ಹೇಳ್ತೀವಿ. ಹೊರಗಡೆ ಬಿಸಿಲಿಗೆ ಹೋದ್ರೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಂತೇನಿಲ್ಲ. ಮೊಬೈಲ್ ನೋಡುವಾಗ ಅದರಿಂದ ಬರೋ UV ರೇಡಿಯೇಷನ್ಸಿಂದ ಕೂಡ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಇದು ಪ್ರೂವನ್ ಕೂಡ. ಆಮೇಲೆ ಈಗ ನಾವು ಮೊಬೈಲ್ ನೋಡ್ತಾ ಇರುವಾಗ, ಈಗಂತೂ ತುಂಬ ಅಂದರೆ ತುಂಬ ಮುಂದುವರೆದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಅದರಲ್ಲಿ ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, ಮಿಕ್ಸ್ ಬರ್ಬೋದು, ಯಾರ್ದೋ ಫ್ಯಾಮಿಲಿ ಜಗಳ ಬರ್ಬೋದು, ಯಾವುದೋ ಮಗುದು ಇನ್ನೇನೋ ಬರ್ಬೋದು. ಅದು ಮೈಂಡ್ಗೆ ಸಬ್ಕಾನ್ಷಿಯಸ್ಲಿ ಅಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಡೈರೆಕ್ಟ್ ಆಗಿ ಅಲ್ಲದೆ ಹೋದ್ರೂ ಅದು ನಮ್ಮ ಮೇಲೆ ಪರಿಣಾಮ ಬೀರೋ ಚಾನ್ಸಸ್ ಕೂಡ ಇರುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ, ಓವರ್ ಟೈಮ್ ಮಾಡ್ತಾರೆ, 24 ಗಂಟೆ ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತಿರ್ತಾರೆ. ಆದ್ರೆ ಅದನ್ನ ಹೇಗೆ ಏನಾದ್ರು ಬೇರೆ ಏನಾದ್ರು ಸೊಲ್ಯೂಷನ್ ಇದೆಯಾ? ಹೌದು. ಈಗ ಲ್ಯಾಪ್ಟಾಪ್ನ ವರ್ಕ್ ಅಂತೂ ಬಿಡೋಕ್ಕಾಗಲ್ಲ. ಅವಾಗಲೇ ಮಾತಾಡ್ದಂಗೆ ಬ್ರೆಡ್ ಆ್ಯಂಡ್ ಬಟರ್ಗೆ ಬೇಕಲೇಬೇಕು. ಆದರೆ ಏನು ಮಾಡ್ಬೋದು ಅಂದರೆ, ಒಂದು ½ an hour ನೋಡಿದ್ದೀರಾ ನೀವು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿದ್ದೀರಾ ಅಂದರೆ, ಒಂದು 2 minutes ಗ್ಯಾಪ್ ತೊಗೊಬೋದು, ಅಥವಾ 2 to 5 minutes ಗ್ಯಾಪ್ ತೊಗೊಳ್ಳಿ. ಅಂದರೆ ವಿತೌಟ್ ಸ್ಕ್ರೀನ್ ಟೈಮು. ತುಂಬ ಇದಾಗ್ತದೆ ಅಂದರೆ ಪಾಮನ್ನ ಈ ಥರ ರಬ್ ಮಾಡಿಬಿಟ್ಟು ಈ ಥರ ಮಾಡಿ ಕಣ್ಮೇಲೆ ಹೀಗೆ ಇಟ್ಕೊಬೋದು. ಅವಾಗ ಏನಾಗುತ್ತೆ, ಸ್ವಲ್ಪ ರಿಲೀಫ್ ಆಗುತ್ತೆ. ತುಂಬ ಇಶ್ಯೂಸ್ ಆಗ್ತಿದೆ ಅಂದರೆ, ಈಗ ಕಣ್ಣು ಉರಿ ಬರೋದು, ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಆಗ್ತಾ ಇದೆ ಅಂದರೆ ಬೆಟರ್ ಒಂದ್ಸತಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಬಟ್ ಸ್ವಲ್ಪ ಸ್ಕ್ರೀನ್ ಟೈಮಿಂದ ಗ್ಯಾಪ್ ತೊಗೊಂಡು ಮಾಡೋದ್ರಿಂದ ಸ್ವಲ್ಪ ಓಕೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಈ ಟೈಮಲ್ಲೇ ಊಟ ಮಾಡಬೇಕು ಅಂತ, ಆ ಥರ ಸ್ಪೆಸಿಫಿಕ್ ಆಗಿ ಇದೇ ಟೈಮಲ್ಲಿ ಊಟ ಮಾಡಬೇಕು ಅಂತ ಏನಾದರೂ ಇದೆಯಾ ಟೈಮಿಂಗ್ಸ್? ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಆ್ಯಕ್ಚುಲಿ 2 ಊಟ, ಬೆಳಗ್ಗೆ 1 ಟೈಮು ಮತ್ತು ಸಂಜೆ 1 ಟೈಮು. ಇದನ್ನು ಹೇಳಬೇಕು ಅಂತ ಅಂದರೆ, ನಾನು ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಸೊಸೆ. ಆಯಿತಾ, ನಮ್ಮ ಮಾವ ಇದ್ದಾರಲ್ಲ, ಅವ್ರು ಕೂಡ ಅಷ್ಟೇ 2 ಊಟ ಮಾಡೋದು. ಅವ್ರಿಗೀಗ 90 ವರ್ಷ, ಇನ್ನೂ ಗಟ್ಟಿಯಾಗಿದ್ದಾರೆ. ಹಾಗೇನೆ ಅವ್ರದ್ದು ಡೈಜೆಸ್ಟಿವ್ ಕೆಪಾಸಿಟಿ ಕೂಡ ಅಷ್ಟು ಚೆನ್ನಾಗಿದೆ. ಅಂದರೆ ಹಿರಿಯರು ಅವಾಗಿಂದ ಫಾಲೋ ಮಾಡ್ಕೊಂಬಂದಿರೋದ್ರಿಂದ ಏನಾಗಿದೆ ಅಂದರೆ, 2 times ಊಟ ಏನಿತ್ತು ಅವಾಗಿನ ಕಾಲಕ್ಕೆ ಸೆಟ್ ಆಗಿಬಿಟ್ಟಿತ್ತು. ಅದರಿಂದ ಬಾಡಿ ಡೈಜೆಷನ್ ಸರಿಯಾಗಕ್ಕೆ, ಅಥವಾ ಅದನ್ನು ನಾವು ತಿಂದಿರೋದು ಜೀರ್ಣ ಆಗೋಕ್ಕೆ ಟೈಮ್ ಬೇಕಲ್ಲ, ಅದು ಆಗ್ತಿತ್ತು. ಟೈಮ್ ನೋಡಿ, ಕ್ಲಾಕ್ ನೋಡಿ ಊಟ ಮಾಡೋದು ಆ್ಯಕ್ಚುಲಿ ತಪ್ಪು ಅಂತ ನನ್ನ ಒಪಿನಿಯನ್ನು. ಒಬ್ಬೊಬ್ರ ಒಪಿನಿಯನ್ ಒಂದೊಂದು ಥರ ಇರ್ಬೋದು. 9 ಗಂಟೆ ಆದ ತಕ್ಷಣ ಊಟ ಮಾಡಬಿಡ್ಬೇಕು, 1 ಗಂಟೆ ಆದ ತಕ್ಷಣ ಊಟ ಮಾಡಿಬಿಡ್ಬೇಕು. ಆ ಥರ ಮಾಡೋಕ್ಕಿಂತ ನಾವು ಹಿಂದಿನ ದಿನ ತಿಂದಿದ್ದು ಜೀರ್ಣ ಆಗಿರಬೇಕು. ನಾವು ಹಿಂದಿನ ದಿನ ಊಟ ಮಾಡಿರ್ತೀವಿ, ಅದು ಡೈಜೆಷನ್ನೇ ಆಗಿಲ್ಲ, ಅದ್ರ ಮೇಲೆ ಮತ್ತೆ ಸ್ವಲ್ಪ ಡಂಪ್ ಮಾಡಿದ್ರೆ ಅದು ನಮ್ಮ ಹೊಟ್ಟೆ ಅನ್ನೋದು ಕಸದ ಬುಟ್ಟಿ ಅಲ್ಲ ಅಲ್ವಾ. ಹಿಂದಿನ ದಿನ ತಿಂದಿರೋದು ನಮ್ಮ ಜೀರ್ಣ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನೀಟಾಗಿ ಮೋಷನ್ಸ್ ಅಥವಾ ಯೂರಿನ್ ಪಾಸ್ ಆಗಿರಬೇಕು. ಹಾಗೇನೆ ಬೆಳಗ್ಗೆ ಎದ್ದ ತಕ್ಷಣ ಲೈಟ್ ಫೀಲ್ ಆಗಬೇಕು. ಮತ್ತು ತೇಗ್ ಬರೋದು ಅಂತ ಏನು ಹೇಳ್ತೀವಲ್ಲ, ತೇಗ್ ಬಂದಾಗ ಹುಳಿ ತೇಗ್ ಬರೋದಾಗಲಿ, ಅಥವಾ ಏನೋ ತಿಂದಿರೋದ್ರದ್ದು ತೇಗ್ ಬರಬಾರ್ದು, ಪ್ಲೇನ್ ತೇಗ್ ಬರಬೇಕು. ಆಮೇಲೆ ನೀವು ಊಟ ತೊಗೊಂಡ್ರೆ ಡೈಜೆಷನ್ ಸರಿ ಆಗುತ್ತೆ. ಹಾಗೇನೆ ಮತ್ತೆ ಇನ್ನೊಂದೇನು, ಈಗ 9 ಗಂಟೆಗೆ ಊಟ ಮಾಡಿರ್ತಾರೆ, ಮಿನಿಮಮ್ ಹೇಳ್ತಾರೆ ಜನರಲ್ ಆಗಿ ಒಂದು 3 hours ಆದರೂ ಡೈಜೆಷನ್ ಟೈಮ್ ಬೇಕು. 9 ಗಂಟೆಗೆ ಊಟ ಮಾಡಿರ್ತಾರೆ, 10 ಗಂಟೆಗೆ ಮತ್ತೇನೋ ಸ್ನ್ಯಾಕ್ಸು, 11:30ಗೆ ಫ್ರೆಂಡ್ ಏನೋ ಕರೆದ್ರು ಅಂತ ಅಲ್ಲಿ ಇನ್ನೊಂದು ಸ್ನ್ಯಾಕ್ಸು, 1:30ಗೆ ಊಟ, 4:30ಗೆ ಮತ್ತೆ ಸ್ನ್ಯಾಕ್ಸು, 7:30ಗೆ ಮನೇಲಿ ಏನಾದರೂ ಕುರುಕಲು ತಿಂಡಿ ಮಾಡಿರ್ತಾರೆ ಅಂತ ಮತ್ತೆ 9 ಗಂಟೆಗೆ ಊಟ. ಆ ಥರ ಮಾಡೋದ್ರಿಂದಾನೇ ಆ್ಯಕ್ಚುಲಿ ಫ್ಯಾಟ್ ಅಥವಾ ಒಬೆಸಿಟಿ ಅನ್ನೋದು ಬರ್ತಾ ಇರೋದು. ಈಗ ಫ್ಯಾಟ್ ಅನ್ನೋದು ಅಥವಾ ಏನು ಬಾಡಿ ಒಳಗಡೆ ಬರ್ತಾ ಇದೆ, ಅದು ಬರೀ ಸಣ್ಣ ಇದ್ದವ್ರಿಗೆ ದಪ್ಪ ಇದ್ದವ್ರಿಗೆ ಅಂತಲ್ಲ, ಸಣ್ಣ ಇರೋರ್ಗೂ ಫ್ಯಾಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಒಳಗಡೆ ಇಂಟರ್ನಲಿ ಲಿಪಿಡ್ ಪ್ರೊಫೈಲ್ ಅಂತ ನಾವು ಫ್ಯಾಟ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಜಾಸ್ತಿ ಊಟ ಮಾಡೋದ್ರಿಂದ ಫ್ಯಾಟ್ ಬರುತ್ತೆ, ದಪ್ಪ ಆಗ್ತಾರೆ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ಅದನ್ನ ಬಿಟ್ಟು ಬೇರೆ ಏನೋ ಸೊಲ್ಯೂಷನ್ ಇದೆಯಾ? ಆ ಥರ ಏನು ಹೇಗೆ ಹೆಲ್ದಿ ಆಗಿರ್ಬೋದು ಅಂತ? ನೀವು ಆದಷ್ಟು ಮನೆ ಊಟನ ಮಾಡಕ್ಕೆ ಟ್ರೈ ಮಾಡಿ. ಮತ್ತೆ
3 ಟೈಮ್ ಮೀಲ್ ಎಟ್ ಪ್ರೆಸೆಂಟ್ ಇದಕ್ಕೆ ಸಾಕು ಅನ್ಸುತ್ತೆ. ತುಂಬ ಹಸ್ವಾಗ್ತಾ ಇದ್ರೂ ಆ ಟೈಮಲ್ಲಿ ಜಂಕ್ ಫುಡ್ ತಿನ್ನಬೇಡಿ. ಏನಾದರೂ ಹೆಲ್ದಿಯರ್ ವರ್ಷನ್ ಸಲಾಡು, ತರಕಾರಿ, ಹಣ್ಣು ಆ ಥರದಕ್ಕೆ ಶಿಫ್ಟ್ ಆಗಿ. ಸ್ಟಾರ್ಟಿಂಗಲ್ಲಿ ಈಗ ತುಂಬ ಜಂಕ್ ಫುಡ್ ಅಡಿಕ್ಟ್ ಆಗಿದ್ದವ್ರಿಗೆ ಇದನ್ನ ಸ್ಟಾರ್ಟಿಂಗಲ್ಲೇ ಫಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ. ಹಾಗೇನೆ ನೀವೇನೋ ಸಂಜೆ ಏನೋ ಸ್ನ್ಯಾಕ್ಸು ತುಂಬ ಹೆವಿ ಮೀಲ್ ಮಾಡಿರ್ತೀರಾ ಅನ್ಕೊಳ್ಳಿ, ಅವಾಗ ರಾತ್ರಿ ನಿಮ್ಗೆ ಹಸುವಾಗಿಲ್ಲ ಅಂದ್ರೂ ತಿನ್ನೋಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿ. ಇಲ್ಲ ಲೈಟಾಗಿ ಗಂಜಿ ಕುಡಿದ್ಬಿಟ್ಟು ಅಥವಾ ವಾಟರ್, ಬಿಸಿನೀರು ಆ ಥರ ಏನಾದರೂ ತೊಗೊಂಡು ಮಾಡ್ಕೊಳ್ಳಿ. ಆ್ಯಕ್ಚುಲಿ ಡಯಟ್ ಬಗ್ಗೆ ಹೇಳ್ತಾ ಹೋದ್ರೂ ತುಂಬ ದೊಡ್ಡ ಟಾಪಿಕ್ ಆಗುತ್ತೆ. ಬೇಸಿಕ್ಕಾಗಿ ಹೇಳಬೇಕು ಅಂದರೆ ಫುಡ್ ಮೇಲೆ ಕಂಟ್ರೋಲ್ ಇರಲಿ. ಇದು ಸೆಲ್ಫ್ ಕಂಟ್ರೋಲಿಂದ ಬರಬೇಕು. ನಮ್ಮ ಫುಡ್ಡನ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕು, ಹೊರಗಡೆಯಿಂದ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಸೆಲ್ಫ್ ಕಂಟ್ರೋಲ್ ಅನ್ನೋದು ಇದೆಲ್ಲದಕ್ಕೂ ಬೆಸ್ಟ್ ಆನ್ಸರ್ ಅಂತ ನಾನು ಹೇಳ್ಬೋದು. ನಮ್ಮ ಫುಡ್ ಹೇಗಿರಬೇಕು, ನಮ್ಮ ಹ್ಯಾಬಿಟ್ ಹೇಗಿರಬೇಕು, ನಮ್ಮ ವರ್ಕ್ ಲೈಫ್ ಹೇಗಿರಬೇಕು, ಅಥವಾ ನಮ್ಮದು ಈ ಒಂದು ಶೆಡ್ಯೂಲ್ ಅಂತ ನಾವು ಮಾಡಿಕೊಂಡ್ರೆ ಅವಾಗ ಎಲ್ಲದೂ ಪರ್ಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ನೀವು ಹೇಳಿದ್ರಿ ಈ ತರ ತಿನ್ಬೇಕು ಅಂತ, ಅಂದ್ರೆ ನಾರ್ಮಲ್ ಆಗಿ ಯಾವ ತರ ಡಯಟ್ ಮಾಡಬೇಕು? ಸರ್, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಡಯಟ್ ಅಂದ್ರೆ ಊಟ ತಿನ್ನೋ ಒಂದು ವಿಧಾನ ಅಂತ ಅರ್ಥ. ಅದು ಡಯಟ್ ಅನ್ನೋದು ಫ್ಯಾನ್ಸಿ ವರ್ಡ್ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ. ಅಂದ್ರೆ ಡಯಟ್ ಅಂದ್ರೆ ಏನೋ ಒಂದು ದೊಡ್ಡದು ಅಚೀವ್ಮೆಂಟ್. ಅದು ನಾನು ಡಯಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಏನಂದ್ರೆ ತಿನ್ನದೇ ಇಲ್ಲ, ಅಯ್ಯೋ ಇಷ್ಟೇ ಸಾಕು ಅಂತ ಅದೇ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರೋದಕ್ಕೆ ಡಯಟ್ ಅಂತ ಹೇಳೋದು. ಅಂದ್ರೆ ಡಯಟ್ ಅಂದ್ರೆ ನಮ್ಮ ಬಾಡಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನೇ ತಿನ್ನೋದಕ್ಕೆ ಡಯಟ್ ಅಂತ ಹೇಳ್ತಾರೆ. ನಾವು ಈಗ ಎಕ್ಸ್ಟ್ರಾ ಮಾಡ್ಕೊಂತ ಇದೀವಿ. ಇದು ಡಯಟ್ ಅನ್ನೋದಕ್ಕಿಂತ ಎಕ್ಸ್ಟ್ರಾ ತಿನ್ನೋದನ್ನ ಬಿಡಿ ಅನ್ನೋದು ಅರ್ಥ. ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ, ಒಂದೊಂದು ರೀಜನಲ್ಲಿ ಒಂದೊಂದು ಫುಡ್ ಇರುತ್ತೆ. ನಿಮ್ಗೆ ಕಂಫರ್ಟ್ ಫುಡ್ ಯಾವ್ದಿದೆಯೋ ಆ ಫುಡ್ಡನ್ನ ತಗೊಳ್ಳಿ. ಅದ್ರ ಜೊತೆಗೆ ಈಗೆಲ್ಲ ಸ್ವಲ್ಪ ಪ್ರೋಟೀನ್ ಅನ್ನೋದು ಬಾಡಿಗೆ ಬೇಕಾಗೇ ಆಗುತ್ತೆ. ಪ್ರೋಟೀನ್ ಅಂತ ಅಂದರೆ ನೀವು ಪೌಡ್ರನ್ನೇ ತೊಗೊಂಬಂದು ಕುಡಿಬೇಕು ಅಂತ ಅಲ್ಲ. ಮನೇಲಿ ದಾಲ್ ಮಾಡ್ತೀವಲ್ಲ, ಕಾಳುಗಳೆಲ್ಲ ಮಾಡ್ತೀವಿ, ಅದರಲ್ಲಿ ಪ್ರೋಟೀನ್ ಇರುತ್ತೆ, ಹಾಲಲ್ಲಿ ಪ್ರೋಟೀನ್ ಇರುತ್ತೆ, ಪನ್ನೀರಲ್ಲಿ ಪ್ರೋಟೀನ್ ಇರುತ್ತೆ. ಅದನ್ನ ಮನೇಲೇ ನೀವು ಏನು ಫುಡ್ ಸಿಗುತ್ತೋ ಅದರಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಏನೋ ಫ್ಯಾನ್ಸಿ ತರಬೇಕು, ಓಟ್ಸೇ ತಿನ್ನಬೇಕು, ಅವಕಾಡೋನೇ ತಿನ್ನಬೇಕು, ಟೋಸ್ಟೇ ತಿನ್ನಬೇಕು, ಆ ಥರ ಮಾಡಿ ಸಣ್ಣ ಆಗಿ ಅಂತ ಏನು ಹೇಳ್ತಲ್ಲ. ರಾಗಿ ಮುದ್ದೆ ತಿಂದು ಸಣ್ಣ ಆಗ್ಬೋದು, ಅಥವಾ ಡಯಟ್ನ ಫಾಲೋ ಮಾಡ್ಬೋದು. ಈಗಿನ ಇದ್ರಲ್ಲಿ ಹೇಳೋದಿದ್ರೆ ಅಂದರೆ ಹೆಲ್ತನ್ನು ಫಾಲೋ ಮಾಡ್ಬೋದು. ಅಕ್ಕಿ ರೊಟ್ಟಿ ತಿಂದು ಮಾಡ್ಬೋದು, ಜೋಳದ ರೊಟ್ಟಿ ತಿಂದು ಮಾಡ್ಬೋದು. ನಮ್ಮ ಮನೆ ಫುಡ್ಡೇನೆ ನಮಗೆ ಡಯಟ್ ಇದ್ದಂಗೆ. ನಾವು ಹೊರಗಡೆಯಿಂದ ಏನೋ ತಂದು ಏನೋ ಸ್ಪೆಷಲ್ ಮಾಡ್ಬೇಕಂತಿಲ್ಲ. ನಿಮ್ಮ ರೀಜಿಯನ್ಗೆ, ನಿಮ್ಮ ಮನೆಯಲ್ಲಿ ಮೊದಲಿಂದ ಏನು ನಡ್ಕೊಂಬಂದಿರುತ್ತೆ, ನಿಮ್ಮ ಬಾಡಿಗೆ ಏನು ಅಡ್ಜಸ್ಟ್ ಆಗಿರುತ್ತೆ, ನಿಮಗೆ ಒಂದು ಕಂಫರ್ಟ್ ಫುಡ್ ಅನ್ನೋದು ಏನಿರುತ್ತೆ ಅದನ್ನೇ ಮಾಡ್ಬೋದು. ಇನ್ನೊಂದು ತಪ್ಪು ಕಲ್ಪನೆ ಇದೆ, ಅನ್ನ ತಿಂದರೆ ದಪ್ಪ ಆಗ್ಬಿಡ್ತಾರೆ. ಇಲ್ಲ, ಹಾಗೆಲ್ಲ ಏನಿಲ್ಲ. ಅನ್ನ ತಿಂದ್ರೂ ಸಣ್ಣ ಆಗ್ಬೋದು. ಅನ್ನನೂ ಯಾವ ಟೈಮಲ್ಲಿ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದನ್ನ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ. ಅದನ್ನ ಫಾಲೋ ಮಾಡ್ಕೊಂಡ್ರೆ 100% ನೀವು ಡಯಟ್ ಮಾಡ್ದಂಗೆನೆ. ಹೊರಗಡೆ ಹೋಗಿ ಸ್ಪೆಷಲ್ ಆಗಿ ಏನೋ ಡಯಟ್ ಮಾಡ್ಬೇಕು ಅಂತಿಲ್ಲ. ಅಂದ್ರೆ ಈಗ ಏನ್ ನಾರ್ಮಲ್ ಆಗಿ ತಿಂತಾ ಇರ್ತಾರೆ, ಈಗ ಅದನ್ನು ಬಿಡ್ತಾರೆ, ಅದನ್ನು ಬಿಟ್ಬಿಟ್ಟು ನಾನು ಡಯಟ್ ಮಾಡ್ತಾ ಇದೀನಿ ಅಂತಾರೆ. ಅವಾಗ ಏನಾಗ್ಬಿಡುತ್ತೆ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಗೊತ್ತಾಗಲ್ಲ, ರಕ್ತ ಕಮ್ಮಿ ಆಗುತ್ತೆ, ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ, ಸೊಂಟ ನೋವು ಬರುತ್ತೆ, ವೀಕ್ನೆಸ್ ಅನ್ಸುತ್ತೆ. ಈಗ ನೀವು ಚೆನ್ನಾಗಿ ತಿಂದ್ರೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೋದು, ಅಥವಾ ವಾಕಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಅವಾಗ ನಿಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಫ್ಯಾಟು ಬರ್ನ್ ಆಗುತ್ತೆ. ನೀವು ಊಟ ಬಿಟ್ಬಿಡ್ತೀರಾ. ಅದು ಹೇಗೆ ಅಂದ್ರೆ ಹೆಲ್ದಿ ವರ್ಷನ್ ಆಫ್ ವೇಟ್ ಲಾಸ್ ಆಗಲ್ಲ, ಅಥವಾ ಸಣ್ಣ ಆಗಲ್ಲ. ನೋಡಿದ್ರೆ ಮುಖ ನೋಡಿದ್ರೆ ಯಾಕೆ ಹುಷಾರಿಲ್ವಾ ಇವನ್ಗೆ, ಆ ತರ ಫೀಲ್ ಬರೋ ಹಂಗೆ ಆಗತ್ತೆ. ಊಟ ಬಿಡೋದು ಅಲ್ಲ, ನೀವು ಕರೆಕ್ಟ್ ಫುಡ್ ತಗೊಬೇಕು, ಪ್ರಾಪರ್ ಫುಡ್ ತಗೊಬೇಕು. ಅದರಲ್ಲಿ ಕ್ಯಾಲೋರೀಸ್ ಅಂತೆಲ್ಲ ಬರುತ್ತೆ. ಎಷ್ಟು ಫುಡ್ ಬೇಕೋ ಅಷ್ಟು ಫುಡ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ. ಅದರಲ್ಲಿ ಫ್ಯಾಟ್ ಇರಬಾರ್ದು, ಅಂದ್ರೆ ಕರ್ದ ಐಟಮ್ಸ್ ಎಲ್ಲ ತಿನ್ನಬಾರ್ದು, ಎಣ್ಣೆ ಜಿಡ್ಡಿನ ಪದಾರ್ಥಗಳನ್ನ ತಿನ್ನಬಾರ್ದು, ಆದಷ್ಟು ಸ್ವೀಟ್ನ ಅವಾಯ್ಡ್ ಮಾಡಬೇಕು. ಆ ಥರ ಮಾಡಿಕೊಂಡು ಸೊಪ್ಪು ತರಕಾರಿನ ಜಾಸ್ತಿ ಹಾಕೊಳ್ಳಿ. ಆಯಿತು, ನಿಮ್ಗೆ ಅನ್ನ ಬೇಡ, ದಪ್ಪ ಆಗ್ತೀನಿ ಅಂತ ಇದ್ರೆ ಸ್ವಲ್ಪ ತಗೊಳ್ಳಿ. ನಾನು ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ತಗೊಳ್ಳಿ. ತರಕಾರಿ, ಫ್ರೂಟ್ಸು ಆ ಥರನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಆ ಥರ ಮಾಡಿದಾಗ ನಿಮ್ಮ ಬಾಡಿಗೆ ನ್ಯೂಟ್ರಿಷನ್ನು ಸಿಗುತ್ತೆ, ಡಯಟು ಮಾಡ್ದಂಗೆ ಆಗತ್ತೆ. ಆ ಥರ ಮಾಡ್ಕೊಬೇಕು. ಅಂದ್ರೆ ನೀವು ಹೇಳಿದ್ರಿ ಈಗ ಆಹಾರ ಇಷ್ಟು ತಿನ್ಬೇಕು ಅಂತ, ಅದ್ರ ಜೊತೆ ಎಷ್ಟು ನೀರು ಕುಡಿಬೇಕು ಅಂದ್ರೆ ದಿನಕ್ಕೆ ಎಷ್ಟು ನೀರು ಕುಡಿಬೇಕು, ಮತ್ತೆ ಏನು ನೀರು ಕುಡಿಲಿಲ್ಲ ಅಂದ್ರೆ ಪ್ರಾಬ್ಲಮ್ಗಳು ಬರುತ್ತೆ? ನೀರನ್ನ ಎಕ್ಸಾಕ್ಟ್ ಆಗಿ ಎಲ್ಲರೂ ಜನರಲ್ ಆಗಿ ನೀವು ಕೇಳಿರ್ತೀರಾ, 7 to 8 ಗ್ಲಾಸಸ್ ನೀರು ಕುಡೀರಿ ಅಂತ ಹೇಳ್ತಾರೆ. ಅದ್ರ ಬಾಡಿಯಿಂದ ಬಾಡಿಗೆ ಡಿಪೆಂಡ್ ಆಗುತ್ತೆ. ಈಗ ನೀವು ಸೆಡೆಂಟ್ರಿ ಲೈಫಲ್ಲಿ ಇರ್ತೀರಾ, AC ರೂಮಲ್ಲೇ ಇರ್ತೀರಾ, ಅಷ್ಟು ಓಡಾಡಲ್ಲ, ಅಂದ್ರೆ ನಿಮ್ಮಿಂದ ಬೆವ್ರು ಹರಿಯಲ್ಲ, ಏನು ಕೆಲಸ ಮಾಡಲ್ಲ. ಆ ಥರ ಇದ್ದಾಗ ಕೆಲವೊಬ್ಬರಿಗೆ ಒಂದು 2 ಲೀಟರ್ಸ್ ನೀರು ಸಾಕಾಗ್ಬೋದು. ಅದೇ ಹೊರಗಡೆ ಹೋಗಿ ಬಿಸಿಲಲ್ಲಿ, ಈಗ ಸ್ಪೋರ್ಟ್ಸ್ ಆಡೋರಾಗಿರ್ಬೋದು, ಕ್ರಿಕೆಟ್, ವಾಲಿಬಾಲ್ ಏನಾದರೂ ಆಗಿರ್ಬೋದು, ಅಥವಾ ಹೊರಗಡೆ ಮಾರ್ಕೆಟಿಂಗ್ ಅಂತೆಲ್ಲ ಓಡಾಡ್ತಿರ್ತಾರೆ, ಬಿಸಿಲಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ 3 ಲೀಟರ್ಸ್ ತನಕ ನೀರು ಬೇಕಾಗ್ಬೋದು. ನಾವು ಯಾವ ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೇನೆ ಈಗ ಗಂಡಸರಿಗಾದ್ರೆ ಒಂದು 2.5 ಇಂದ 3.5 ಲೀಟ್ರು, ಹೆಂಗಸರಿಗಾದ್ರೆ 2 ರಿಂದ 2.5 ಲೀಟ್ರು,
ಆ ಥರದ್ರಲ್ಲಿ ಡಿಪೆಂಡ್ ಆಗುತ್ತೆ. ನೀರು ಕುಡ್ದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಿಲ್ಲ, ಡೈಜೆಷನ್ ಆಗಲ್ಲ. ಮೇಯ್ನಾಗಿ ನಾವು ತಗೊಂಡಿರೋ ಫುಡ್ಡು ಆಚೆ ಹೋಗಬೇಕು, ಅಬ್ಸರ್ವ್ ಆಗಬೇಕು ಅಂದರೆ ನೀರು ಬೇಕಾಗೇ ಆಗುತ್ತೆ. ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಎನರ್ಜಿ ಇರಲ್ಲ, ಸುಸ್ತಾಗುತ್ತೆ, BP ಲೋ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಮೋಷನ್ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕಾನ್ಸ್ಟಿಪೇಷನ್ ಆಗಿರುತ್ತೆ, ಅದರಿಂದ ಮತ್ತೆ ಪೈಲ್ಸು, ಆ ಥರ ಒಂದೇ ದಿನದಲ್ಲಿ ಯಾವುದೂ ಆಗಲ್ಲ. ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಹೋಗ್ತಾ 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 ಒಂದಕ್ಕೊಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಬೇಸ್ ಏನಿದೆ, ಬುಡ ಅಂತ ಏನು ಹೇಳ್ತೀವಿ, ಅದನ್ನೇ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ಕಾಂಪ್ಲಿಕೇಶನ್ಸ್ ಆಗಲ್ಲ. ಕೆಲವೊಬ್ರು ಏನ್ ಅನ್ಕೊಳ್ತಾರೆ, ನಾನು ನೀರು ಕುಡಿಯೋದಕ್ಕಿಂತ ಜಾಸ್ತಿ ಜ್ಯೂಸೇ ಕುಡಿತೀನಿ, ಅದ್ರಲ್ಲಿ ಕೂಡ ನೀರಿರುತ್ತಲ್ವಾ? ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಕೆಲವೊಬ್ರು ಜ್ಯೂಸ್ ಕುಡಿತಾರೆ. ನಾನು ರೆಕಮೆಂಡ್ ಮಾಡೋದು ಜ್ಯೂಸ್ಗಿಂತ ನೀವು ಹಣ್ಣುಗಳನ್ನೇ ತಿಂದರೆ ಒಳ್ಳೆಯದು. ಯಾಕಂದರೆ ಜ್ಯೂಸ್ ಮಾಡಿದಾಗ ಅದನ್ನು ಫುಲ್ ಗ್ರೈಂಡ್ ಮಾಡಿ ಸೋಸ್ತೀವಿ, ಅದರಲ್ಲಿ ಫೈಬರ್ ಅಂಶ ಇರಲ್ಲ, ಅಂದರೆ ನಾರಿನ ಅಂಶ ಇರಲ್ಲ. ನಾರಿನ ಅಂಶ ಇದ್ರೆ ಮಾತ್ರ ಅದು ಬಾಡಿಗೆ ಗಟ್ ಹೆಲ್ತ್, ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಜ್ಯೂಸು ಅದು ರೆಡಿಮೇಡ್ ಜ್ಯೂಸ್ ಅಂತೂ ಕುಡಿಲೇಬಾರ್ದು ಬಿಡಿ, ಅದರಲ್ಲಿ ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ. ಆ ಶುಗರಿಂದ ಅಂತೂ ಏನು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತು, ಏಜ್ ಆಗ್ತಿರೋದಾಗಿರ್ಬೋದು, ಕೊಲೆಸ್ಟ್ರಾಲ್ ಬರೋದಾಗಿರ್ಬೋದು, ಬಾಡಿದು ಫಂಕ್ಷನ್ಗೆ ಶುಗರ್ ಅಷ್ಟು ಒಳ್ಳೆಯದೇ ಅಲ್ಲ. ಫ್ರೆಶ್ ಹಣ್ಣುಗಳನ್ನ ತಿನ್ನೋದ್ರಿಂದ ನಾರಿನಾಂಶನೂ ಬರುತ್ತೆ. ಹಾಗೇನೆ ಇನ್ನೊಂದೇನಂತಂದ್ರೆ ಜ್ಯೂಸ್ ಹೊರಗಡೆ ಕುಡಿತೀವಲ್ಲ, ಹೊರಗಡೆ ಜ್ಯೂಸ್ ಅಂಗಡಿಲಿ ನಾನೇನೋ ಹೆಲ್ದಿ ಫುಡ್ಡು, ಆ್ಯಕ್ಚುಲಿ ಅದು ಹೆಲ್ದಿ ಫುಡ್ ಅಲ್ಲ, ಅದರಲ್ಲಿ ತುಂಬ ಕ್ಯಾಲೋರೀಸ್ ಇರುತ್ತೆ, ತುಂಬ ಸಕ್ಕರೆನ ಯೂಸ್ ಮಾಡಿರ್ತಾರೆ. ನೀವು ಮಾಡೋದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಫ್ರೂಟಲ್ಲಿ ಒಂದು ಶುಗರ್ ಅಂತ ಏನು ದೇವರು ನ್ಯಾಚುರಲ್ ಆಗಿ ಕೊಟ್ಟು ಕಳಿಸಿರ್ತಾನೋ ಅದಕ್ಕಿಂತ ಡಬಲ್ನ ಹಾಕ್ತಾರೆ, ಜೊತೆಗೆ ಐಸ್ ಹಾಕಿರ್ತಾರೆ, ಯಾವುದೋ ನೀರುಗಳನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ. ಅದರಲ್ಲಿ ಬೆನಿಫಿಟ್ ಅನ್ನೋದಕ್ಕಿಂತ ಸ್ವಲ್ಪ ಬೆನಿಫಿಟ್ ಇಲ್ದಿರೋ ಅಂಶಗಳೇ ಜಾಸ್ತಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಂತ ಈಗ ನಿಮಗೆ ಆಗಲ್ಲ, ವಯಸ್ಸಾದವ್ರು ಇರ್ತಾರೆ, ಹಲ್ಲು ಗಟ್ಟಿ ಇರಲ್ಲ, ಮಕ್ಕಳು ಇರ್ತಾರೆ, ಅವರಿಗೆ ಫ್ರೂಟ್ಸ್ನ ಕಚ್ಚಕ್ಕಾಗಲ್ಲ, ಅಥವಾ ಯಾರೋ ಹುಷಾರಿಲ್ದಿದ್ದವ್ರು ಇರ್ತಾರೆ, ಆಪ್ರೇಷನ್ ಆಗಿರುತ್ತೆ, ಅಂದರೆ ಅವರಿಗೆ ತುಂಬ ಚೂ ಮಾಡೋಕ್ಕಾಗಲ್ಲ, ಗಟ್ಟಿ ಅಗದ್ಬಿಟ್ಟು ತಿನ್ನೋಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಮನೇಲೇ ಜ್ಯೂಸ್ ಮಾಡಿಕೊಡಿ, ಆದರೆ ಸೋಸ್ಬಿಟ್ಟು ಆ ನಾರಿನ ಅಂಶನೆಲ್ಲ ತೆಗಿಯಕ್ಕೆ ಹೋಗಬೇಡಿ, ಜಾಸ್ತಿ ಶುಗರ್ ಹಾಕಬೇಡಿ, ಮಾಮೂಲಿ ಮನೇಲಿರೋ ಚೆನ್ನಾಗಿರೋ ನೀರಲ್ಲಿ ಹಾಕ್ಬಿಟ್ಟು ನೀವು ಮಾಡ್ಕೊಡ್ಬೋದು. ಇದು ಹೆಲ್ದಿಯರ್ ವರ್ಷನ್ ಆಫ್ ಜ್ಯೂಸ್ ನಮ್ಮ ಮನೇಲಿ ಬೇಕು ಅಂತ ಆದರೆ. ಸೊ ನನಗೆ 100% ಜ್ಯೂಸ್ ಬೇಡ ಅಂತಲೂ ಹೇಳ್ತಾ ಇಲ್ಲ. ಅಂದ್ರೆ ನೀವು ಹೇಳಿದ್ರಿ ಈಗ ಫ್ರೂಟ್ ಜ್ಯೂಸ್ ಕುಡಿಯೋದಕ್ಕಿಂತ ಫ್ರೂಟ್ಸ್ ತಿನ್ನಿ ಅಂತ. ಈಗ ಫ್ರೂಟ್ಸ್ ಮತ್ತೆ ಫ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮತ್ತೆ ಶುಗರ್ ಪೇಷಂಟ್ಸಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಫ್ರೂಟ್ಸ್ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಏನು ಬರಲ್ಲ, ಬಟ್ ಅದರಲ್ಲೂ ಫ್ರೂಟ್ಸಲ್ಲೂ ಕೆಟಗರಿ ಇದೆ. ತುಂಬ ಸ್ವೀಟ್ ಫ್ರೂಟ್ಸ್ ಅಂದರೆ ಮ್ಯಾಂಗೋ ಮತ್ತು ಹಲಸಿನ ಹಣ್ಣು, ಅದನ್ನೆಲ್ಲ ಆ್ಯಕ್ಚುಲಿ ನಾವು ಶುಗರ್ ಪೇಷಂಟಿಗೆ ಬೇಡ ಅಂತಲೇ ಹೇಳ್ತೀವಿ. ಯಾಕಂದರೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಅಂದರೆ ಅದು ತುಂಬ ಜಾಸ್ತಿ ಇರುತ್ತೆ, ಅದರಿಂದ ಶುಗರ್ ಜಾಸ್ತಿ ಸ್ಪೈಕ್ ಆಗಿಬಿಡುತ್ತೆ ಸಡನ್ನಾಗಿ. ಈಗ ಶುಗರ್ ಪೇಷಂಟ್ಗೆ ಈ ನೇರಳೆ ಹಣ್ಣು, ನೆಲ್ಲಿಕಾಯಿ ಜ್ಯೂಸು, ಅಕೇಶ್ನಲ್ಲಿ ಕಿತ್ತಳೆ ಹಣ್ಣು ಮತ್ತು ಆ್ಯಪಲ್ಲು ಇವೆಲ್ಲ ಒಳ್ಳೆಯದು. ಅದಕ್ಕೆ ಸೊ ನಾವು ತೊಗೊಳ್ಬೇಡಿ ಅಂತಲೂ ಹೇಳೋಕ್ಕಾಗಲ್ಲ, ತೊಗೊಳ್ಳಿ, ಡೈಲಿ ಬೇಸಿಸಲ್ಲಿ ತೊಗೊಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ. ಇದು ಕೆಲವೊಂದು ಅವ್ರಿಗೆ ಯಾವುದು ಶುಗರ್ ಅವರಿಗೆ ಆಗಲ್ಲ ಆ ಫ್ರೂಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಶುಗರ್ಗೆ ಗುಡ್ ಫ್ರೂಟ್ಸ್ ಅಂತ ಏನಿದೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಅನ್ನೋದು ಡೈರೆಕ್ಟ್ ಫ್ರೂಟ್ಸ್ ತಿನ್ನೋದ್ರಿಂದ ಬರಲ್ಲ. ಅದೇ ಆಲ್ರೆಡಿ ನಿಮ್ಗೆ ಏನಾದರೂ ಕೊಲೆಸ್ಟ್ರಾಲ್ ಇದ್ದರೆ, ಅಂದರೆ ಬೇರೆದ್ರಿಂದ ಬಂದಿರುತ್ತೆ, ಅವಾಗ ಅದನ್ನು ಮೇಂಟೈನ್ ಮಾಡುವಾಗ ಸ್ವಲ್ಪ ಮೈಂಡ್ಫುಲ್ ಈಟಿಂಗ್ ಮಾಡಬೇಕಾಗತ್ತೆ. ಮತ್ತೆ ಕೊಬ್ಬು ಬರುತ್ತಾ ಅಂತ ಕೇಳಿದ್ರಲ್ಲ, ಕೊಲೆಸ್ಟ್ರಾಲು, ಅದು ಬಂದ್ಬಿಟ್ಟು ಜ್ಯೂಸಸ್, ಅಂದರೆ ರೆಡಿಮೇಡ್ ಜ್ಯೂಸಸ್, ಫ್ರೂಟ್ ಜ್ಯೂಸಸ್ ಅಂತ ಏನು ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ತುಂಬ ಸಕ್ಕರೆ ಹಾಕ್ಬಿಟ್ಟು ಜ್ಯೂಸ್ ಎಲ್ಲ ಮಾಡಿರ್ತಾರಲ್ಲ, ಅದರಿಂದ ಮಾತ್ರ ಶುಗರ್ ಪಕ್ಕಾ ಜಾಸ್ತಿ ಆಗುತ್ತೆ, ಅದು ಬೇಡವೇ ಬೇಡ. ಅದರಿಂದ ಶುಗರ್ ಜಾಸ್ತಿ ಆಯ್ತು ಅಂದರೆ ಕೊಲೆಸ್ಟ್ರಾಲ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಬ್ರಿಗೆ ಏನಂದ್ರೆ ಸಣ್ಣ ವಯಸ್ಸಲ್ಲೇ ಶುಗರ್ ಪೇಷಂಟ್ ಆಗ್ಬಿಡ್ತಾರೆ, ಅಂದ್ರೆ ಆ ಥರ ಕಾಯಿಲೆಗಳು ಬಂದ್ಬಿಡುತ್ತೆ. ಅದು ಯಾಕೆ ಬರುತ್ತೆ ಮತ್ತೆ ಹೇಗೆ ಬರುತ್ತೆ, ಅಂದ್ರೆ ಏನಾದರೂ ತಿನ್ನೋದ್ರಿಂದ ಬರುತ್ತಾ ಅಥವಾ? ಹೌದು, ಮೊದಲೆಲ್ಲ ಅಂದರೆ ಈಗ ವಯಸ್ಸಾದವರಿಗೆ ಶುಗರ್ ಬರೋದು ನಾರ್ಮಲ್ ಅಂತಾರೆ. ಕೆಲವೊಬ್ರಿಗೆ ವಯಸ್ಸಾದರೂ ಶುಗರ್ ಬಂದಿರಲ್ಲ, ಅವ್ರು ಶುಗರು BP ಏನೂ ಇರಲ್ಲ. ಬಟ್ ಈಗಿನ ಜನ್ರೇಷನಲ್ಲಿ ಯಾಕೆ ಶುಗರ್ ಜಾಸ್ತಿ ಆಗ್ತಿದೆ ಅಂದರೆ, ಕೆಲವೊಬ್ರು ಅಂದ್ಕೊಂಡಿದ್ದಾರೆ ಶುಗರ್ ಅಂತ ಅಂದರೆ ಬರೀ ಡೈರೆಕ್ಟ್ ಸಕ್ಕರೆ ತಿಂದರೆ, ಸ್ವೀಟ್ ತಿಂದರೆ. ಈಗ ಯಾರಿಗೋ ನಮ್ಮ ಕ್ಲಿನಿಕಲ್ಲಿ ಬಂದಾಗ ನಾವು ಒಂದು ಶುಗರ್ ಚೆಕ್ ಮಾಡ್ತೀವಿ, ಶುಗರ್ ಇದೆ ಅಮ್ಮ ನಿಮಗೆ, ಬಾರ್ಡ್ರಲ್ಲಿದೆ ಅಥವಾ ಸ್ಟಾರ್ಟ್ ಆಗಿದೆ, ಏನೋ ಒಂದು ಹೇಳಿದ್ರೆ, ಮೇಡಮ್ ನಾನು ಏನು ಸ್ವೀಟೇ ತಿನ್ನಲ್ಲ, ಆದರೂ ನನಗೆ ಯಾಕೆ ಶುಗರ್ ಬಂತು ಅಂತ ಹೇಳ್ತಾರೆ. ಅಂದರೆ ಶುಗರ್ ಅಂದರೆ ಅದು ಆ್ಯಕ್ಚುಲಿ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಬರೀ ಕಾಫಿ, ಟೀ ಅಥವಾ ಅದಕ್ಕೆ ಹಾಕೋ ಸಕ್ಕರೆ ಬೆಲ್ಲದಿಂದ ಬರುತ್ತೆ ಅಂತ ಆ ಥರ ಅನ್ಕೊಂಡ್ಬಿಟ್ಟಿದ್ದಾರೆ. ಶುಗರ್ ಅನ್ನೋದು ಫ್ರೂಟ್ಸಲ್ಲಿರುತ್ತೆ, ಮೈದಾದಲ್ಲಿರುತ್ತೆ, ಪಪ್ಸ್ ತಿಂತೀವಿ, ಪಿಜ್ಜಾ ತಿಂತಾರೆ, ಬರ್ಗರ್ ತಿಂತಾರೆ, ಕೋಲ್ಡ್ ಡ್ರಿಂಕ್ಸ್, ಓಕೆನಾ, ಅವೆಲ್ಲ ಕುಡಿತಾರಲ್ಲ, ಅದು ಎಲ್ಲದರಿಂದನೂ ಬರುತ್ತೆ. ಎಲ್ಲದರಲ್ಲೂ ಶುಗರ್ ಐಟಮ್ಸ್ ಇರುತ್ತೆ, ಜಂಕ್ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ. ಸೊ ನಾವು ಬರೀ ಒಂದು ಸ್ವೀಟಿಂದ ಶುಗರ್ ಬರುತ್ತೆ ಅಂತ ಜನರಲೈಸ್ ಮಾಡೋಕ್ಕಾಗಲ್ಲ. ನಮ್ಮ ಡಯಟ್ ಹ್ಯಾಬಿಟ್ ಚೆನ್ನಾಗಿಲ್ಲದೆ ಇದ್ದಾಗ, ಮತ್ತು ಬರೀ ಡಯಟ್ ಅನ್ನೋದಕ್ಕಿಂತ ಅದನ್ನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೂ ಕೂಡ ನಾವು ತಿಂದಿರೋದು ಕರಗದೆ ಕೂತು ಹಾಗೆ ಇದ್ದರೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗಿ, ಅಥವಾ ಅದರಿಂದ ಗ್ಲೂಕೋಸ್ ಬಾಡಿಲಿ ಇನ್ಕ್ರೀಸ್ ಆಗಿ ಕೂಡ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಬರೀ ಫುಡ್ಡು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಹೇಳಿದೆ, ಮೆಂಟಲ್ ಸ್ಟ್ರೆಸ್ಸು ಅಥವಾ ತುಂಬ ಸ್ಟ್ರೆಸ್ ತೊಗೊಳ್ಳೋದು, ಟೆನ್ಷನ್ ತೊಗೊಳ್ಳೋದು, ಇದರಿಂದ ಕೂಡ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ ಸಣ್ಣ ಹುಡುಗರಿಗೂ ಕೂಡ ಬಿಳಿ ಕೂದಲು ಬರ್ತಾ ಇದೆ.
ಅದು ಏನಕ್ಕೆ ಬರುತ್ತೆ ಮತ್ತೆ ಅದನ್ನ ಕಿತ್ತರೆ ಮತ್ತೆ ಹೆಚ್ಚಾಗುತ್ತಾ ಅಥವಾ ಏನು? ಇಲ್ಲ ಇಲ್ಲ, ಕಿತ್ತರೆ ಹೆಚ್ಚಾಗಲ್ಲ. ಅದು ಎಲ್ಲರೂ ಹೇಳ್ತಿದ್ರು, ನಾವು ಸಣ್ಣವರಿದ್ದಾಗ ನಾವು ಕೇಳಿದ್ದೀವಿ ಕಿತ್ತರೆ ಬಂದ್ಬಿಡತ್ತೆ ಅಂತ. ಅದನ್ನ ಕಿತ್ತಿದ್ರೆ ಮತ್ತೆ ಬರಲ್ಲ. ಆದರೆ ಇಷ್ಟಕ್ಕೂ ನೀವು ಎಲ್ಲ ಕೇಳ್ತಾ ಇರೋ ಕ್ವಶನಿಗೆ ನನ್ನ ಆನ್ಸರ್ ಒಂದೇ ಇರುತ್ತೆ. ಫುಡ್ಡಿಂದ ಆಗಿರ್ಬೋದು, ಹೈಬ್ರಿಡ್ ಫುಡ್ಡಿಂದ ಅಂತ ಹೇಳ್ಬೋದು. ಫುಡ್ಡಿಂದ ಅನ್ನೋಕ್ಕಿಂತ ಸ್ಟ್ರೆಸ್ಸಿಂದ ಆಗಿರ್ಬೋದು. ಆಮೇಲೆ ಈಗಿಂದ ಇದರಲ್ಲಿ ಜಂಕ್ ಫುಡ್ಡು, ಆಮೇಲೆ ಕೆಮಿಕಲ್ಸ್ ಯೂಸ್ ಮಾಡೋದು ಪರ್ಟಿಕ್ಯುಲರ್ ಆಗಿ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಇವೆಲ್ಲ ಮಿಕ್ಸ್ ಆಗಿ, ಅಥವಾ ಎನ್ವೈರ್ನ್ಮೆಂಟ್ ಇರ್ಬೋದು. ಅಂದರೆ ಏನಾಗುತ್ತೆ, ಪೊಲ್ಯೂಷನ್ನಿಂದ ಅದೆಲ್ಲದ್ರಿಂದನೂ ಬರ್ಬೋದು. ಯೂಶ್ವಲಿ ಏನಾಗುತ್ತೆ, ಬಿಳಿ ಕೂದಲು ಬೇಗ ಬರೋದು ಸ್ವಲ್ಪ ಹೀಟ್ ಬಾಡಿ ಇರೋರಿಗೆ, ಪಿತ್ತ ಪ್ರಕೃತಿ ಅಂತ ಹೇಳ್ತೀವಿ, ಆ ಥರ ಇರೋರಿಗೆ ಬೇಗ ಬರುತ್ತೆ ಸ್ಪೈಸಿ ಫುಡ್ ತಿನ್ನೋದ್ರಿಂದ, ಆಮೇಲೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ಈ ಥರನೇ. ಹಳ್ಳಿ ಕಡೆ ಹುಡುಗರೆಲ್ಲ ಬೆಂಗಳೂರಿಗೆ ಬಂದು ಗೀಸರ ಸ್ನಾನ ಮಾಡಿ ಡ್ಯಾಂಡ್ರಫ್ ಜಾಸ್ತಿ ಬರುತ್ತೆ ಅಂತ, ಅದು ನಿಜವಾಗ್ಲೂ ಹೌದಾ ಅಥವಾ ನಿಜವಾಗ್ಲೂ ಬರುತ್ತಾ ಅದು ಡ್ಯಾಂಡ್ರಫ್? ಡ್ಯಾಂಡ್ರಫ್ ಅನ್ನೋದು ಆಕ್ಚುಲಿ ಬಂದು ಫಂಗಲ್ ಇನ್ಫೆಕ್ಷನ್ ಇಂದ ಆಗುವಂಥದ್ದು. ಅದೇ ಒಂದು ಬೇರೆ ಕಾನ್ಸೆಪ್ಟ್ ಕರೆಕ್ಟಾಗಿ ನಾವು ಅನಲೈಸ್ ಮಾಡೋದಿದ್ರೆ. ಆದರೆ ಗೀಸರ್ ನೀರ್ದು ಅಂತ ನೀವು ಕೇಳಿದಾಗ ಏನಾಗುತ್ತೆ ಅಂತಂದರೆ, ಸೌದೆ ಒಲೆ ನೀರಿಗೂ ಗೀಸರ್ ನೀರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಆಯಿತಾ. ಅಂದರೆ ಹಾರ್ಡ್ ವಾಟರ್ ಇಲ್ಲಿ, ಅಂದರೆ ಅದನ್ನು ಪ್ರೊಸೆಸ್ ಮಾಡಿರ್ತಾರೆ, ಗಲೀಜ್ ನೀರಿಗೆ ಅದಕ್ಕೆ ಕ್ಲೋರಿನ್ ಹಾಕಿರ್ತಾರೆ. ವಾಟರ್ ಹಾರ್ಡ್ ಆಗಿರೋದ್ರಿಂದ ಅದರಲ್ಲಿ ನೀವೇ ನೋಡಿರ್ಬೋದು, ಟ್ಯಾಪ್ ಮೇಲೆಲ್ಲ ವೈಟ್ ಕಲೆಗಳೆಲ್ಲ ಕೂತಿರುತ್ತೆ. ಅದರ ಡೆಪೋಸಿಷನ್ಗೆ ಸ್ವಲ್ಪ ಕೂದಲು ಉದ್ರೋದು ಸಹಜ, ವೀಕ್ ಆಗುತ್ತೆ. ಹಾರ್ಡ್ ವಾಟರಿಂದ ಏನಾಗುತ್ತೆ, ಹೇರ್ ರೂಟ್ಸು ವೀಕ್ ಆಗುತ್ತೆ, ಅದರಿಂದ ಕೂದಲು ಲಾಸ್ ಆಗೋದು ಆಗುತ್ತೆ. ಊರ್ ಕಡೆ ಅಥವಾ ಹಳ್ಳಿ ಕಡೆ ಸಿಗೋ ಥರ ನ್ಯಾಚುರಲ್ ನೀರು ಇಲ್ಲಿ ಸ್ವಲ್ಪ ಕಷ್ಟ. ಅದು ಬೋರ್ ನೀರಲ್ಲೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಕಾವೇರಿ ವಾಟರ್ಗೆ ಸ್ವಲ್ಪ ಓಕೆ, ಮ್ಯಾನೇಜಬಲ್.